ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ನಮ್ಮನೆಯ ಯುಗಾದಿ ಹಬ್ಬ ನೋಡೋಣ ಬನ್ನಿ. ಹಿಂದಿನ ದಿವಸ ಹೋಗಿ ನನ್ನ ಮಗನಿಗೆ ಬಟ್ಟೆ ತೊಗೊಂಡು ಬಂದ್ವಿ. ನಮ್ಮನೆ ಹತ್ರ ಬಂದಾಗ ಸೂರ್ಯ ಮುಳುಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದು ಕ್ಲಿಪ್ ತಗೊಂಡೆ. ಡೈಲಿ ಅಷ್ಟೇ ಸೂರ್ಯ ಮುಳುಗೋದು ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ ನಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡೋಕ್ಕೆ ಹೋದರೆ ನನ್ನ ಮಗ ಪೂಜೆ ಮಾಡ್ತೀನಿ ನಾನು ಅಂತ ಅಂದ. ನೋಡಿ, ನೀವು ನೋಡ್ಬೋದು, ಅವನು ಪೂಜೆ ಮಾಡ್ತಾಯಿದ್ದಾನೆ. ಅಮಾವಾಸ್ಯೆ ಹಾಗೆ ಗ್ರಹಣ ಇರೋದ್ರಿಂದ ಅವನ್ನೇನು ಕರ್ಕೊಂಡು ಹೋಗಲಿಲ್ಲ. ನಾವೇ ಬಟ್ಟೆ ತೊಗೊಂಡು ಬಂದ್ವಿ. ಸೈಜ್ ನನಗೆ ಗೊತ್ತಾಗುತ್ತೆ, 4 ವರ್ಷದ ಸೈಜ್ ತೊಗೊಂಡು ಬಂದೆ. ಕರೆಕ್ಟಾಗಿ ಆಯಿತು ಅಂತಲೇ ಹೇಳ್ಬೋದು ಬಟ್ಟೆ. ಹಾಗೆ ನಾನು ಐಬ್ರೋ ಮಾಡಿಸ್ಕೊಂಡು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ನಾನು ಐಲೈನರ್ ಇರಲಿಲ್ಲ, ಬೇರೆ ಕಂಪ್ನಿದಿತ್ತು, ಬಟ್ ಚೆನ್ನಾಗಿರಲಿಲ್ಲ. ಲ್ಯಾಕ್ಮಿ ಕಂಪ್ನಿ ಚೆನ್ನಾಗಿದೆ. ಹಾಗೆ ಬ್ಲ್ಯಾಕ್ ಕಲರ್ ರಿಬ್ಬನ್ ಇರಲಿಲ್ಲ, ಒಂದು 4 ತೊಗೊಂಡು ಬಂದೆ. ಚೆನ್ನಾಗಿದೆ ಅದು ರಿಬ್ಬನು. ಹಾಗೆ ಮನೇಲಿ ಮಾವಿನಕಾಯಿ ಇತ್ತು. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಏನೋ ತಿನ್ನಬೇಕು ಅನ್ನಿಸ್ತಿತ್ತಲ್ಲ, ಹಾಗೆ ಸ್ಲೈಸ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ. ಮಾವಿನಕಾಯಿ ಸೀಸನ್ ಅಲ್ವಾ, ತುಂಬ ಚೆನ್ನಾಗಿತ್ತು ಮಾವಿನಕಾಯಿ. ನನ್ನ ಮಗ ತಿಂತೀನಿ ಅಂತ ಮಾವಿನಕಾಯಿ ಉಪ್ಪು ಖಾರ ಹಚ್ಕೊಳೋದು ತಿನ್ನೋದು ಆ ಥರ ಮಾಡ್ತಿದ್ದ. ಯುಗಾದಿ ಹಬ್ಬದ ದಿವಸ ಮಾಡಿ ಮೇಲೆ ಕರ್ಕೊಂಡೋಗಿ ಚೆನ್ನಾಗಿ ಅವನಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸಿದ್ದೆ. ಹಾಗೆ ನಾನು ಹಾಕ್ಕೊಂಡೆ ತಲೆಗೆಲ್ಲ, ಕೈ ಕಾಲಿಗೆ. ಹಾಗೆ ನಮ್ಮ ಹಸ್ಬೆಂಡು ಹಾಕ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ಹಾಗೆ ನನ್ನ ಮಗ ಇಬ್ಬರು ಮೇಲ್ಗಡೆ ಇದ್ದರು. ನಾನು ನೀರು ಬೆರೆಸ್ತಿದ್ದೆ ಅವ್ನು ಸ್ನಾನ ಮಾಡ್ಸೋಕ್ಕೆ. ಇಬ್ಬರು ಆಟ ಆಡ್ತಿದ್ರಲ್ಲ, ಹಾಗೆ ಸ್ಲೋ ಮೋಷನ್ ವೀಡಿಯೋ ಮಾಡಿದ್ದಾರೆ ಒಂದು. ಈಗಂತೂ ನನ್ನ ಮಗ ಸಖತ್ತು ತೀಟೆ ಆಗಿಬಿಟ್ಟಿದ್ದಾನೆ. ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಕಳಿಸ್ಬೇಕು ಅನ್ನೋ ಥರ ಮಾಡ್ತಾನೆ. ಹೇಳಿದ ಮಾತೇ ಕೇಳಲ್ಲ, ಕುಂತ್ಕೊಳ್ಳಲ್ಲ, ನಿಂತಿದ್ದ ಕಡೆ ನಿಂತ್ಕೊಳ್ಳಲ್ಲ. ಸ್ಕೂಲ್ಗೆ ಹೋದರೆ ಏನು ಮಾಡ್ತಾನೋ ಅಂತ ಅನಿಸುತ್ತೆ. ನೋಡಬೇಕು ಅದೇನು ಮಾಡ್ತಾನೆ ಅಂತ. ಫಸ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ. ಆಮೇಲೆ ನಮ್ಮ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದರು. ನಾನು ಕೂಡ ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ರೆಡಿ ಆದೆ. ನೋಡ್ಬೋದು ನೀವು, ಫೋಟೋ ತೆಗೆಸ್ಕೊಳ್ಳೋ ವಿಡಿಯೋ ತೆಗೆಸ್ಕೊಳ್ಳೋ ಅಂದರೆ ಅವನು ಹೆಂಗೆ ಬೇಕೋ ಹಾಗೆ ನಿಂತಿರ್ತಿದ್ದ. ನಾನೇ ಫೋಟೋ ಮತ್ತು ವಿಡಿಯೋ ಎಲ್ಲ ತೆಗೆದೆ. ಒಂದು ಆಲ್ರೆಡಿ ಒಬ್ಬಟ್ಟಿಗೆಲ್ಲ ರೆಡಿ ಆಗಿತ್ತು. ಹೋಗಿ ಒಬ್ಬಟ್ಟು ತಟ್ಟೋಣ ಅಂದ್ಬಿಟ್ಟು ಮನೇಲೆಲ್ಲ ಪೂಜೆ ಮಾಡೋಣ ಅಂತ ಮೊದಲೆಲ್ಲ ಮನೆಗೆ ಪೂಜೆ ಮಾಡಿಕೊಂಡೆ. ಕೆಲವೊಂದು ಸಲ ಏನನ್ಸುತ್ತೆ ಅಂದರೆ ಹಬ್ಬ ಬರೋದು ಸಾಕು, ಇಷ್ಟೊಂದು ಕೆಲಸನೂ ಸಾಕು ಅಂತ ಅನಿಸುತ್ತೆ. ಆದರೂ ಡೈಲಿ ಇದ್ದೇ ಇರುತ್ತೆ ಕೆಲಸ, ಅಂತೂ ಮುಗಿಯಲ್ಲ ಬಿಡಿ. ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಸಿಂಪಲಾಗಿ ಒಂದು ಟಾಪ್ ತೊಗೊಂಡಿದ್ದೆ ಅಷ್ಟೇ. ಈಗ ಬೇಸಿಗೆ ಅಲ್ವಾ, ಯಾರು ಫುಲ್ಲು ಸೆಟ್ ತೊಗೋತಾರೆ. ಹಾಗೆ ಅದು ಅಲ್ಲದೆ ಚಿನ್ನಿ ಮಿಣಿ ಎಲ್ಲ ಹಾಕೋಕ್ಕಾಗೋದಿಲ್ಲ. ಆಮೇಲೆ ಇತ್ತೀಚೆಗೆ ನನಗೆ ಆ ಥರ ಡ್ರೆಸ್ಗಳು ಇಷ್ಟ ಆಗೋದಿಲ್ಲ. ಜಸ್ಟ್ ಸಿಂಪಲಾಗೆ ಇದ್ದರೆ ಸಾಕು ಅಂತ ಅನಿಸುತ್ತೆ. ಇರೋ ಎಷ್ಟೊಂದು ಡ್ರೆಸ್ಗಳೇ ಹಾಗೇ ಇದೆ. ಇಷ್ಟು ಕೆಲಸ ಮುಗಿಸೋಷ್ಟೊತ್ತಿಗೆ ಆಗಲೇ 12 ಗಂಟೆ ಆಗಿತ್ತು. ಹಾಗೆ ಒಂದು ದೇವ್ರ ಮನೆ ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋಣ, ದೇವ್ರ ಫೋಟೋ ಎಲ್ಲ ತಕ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಮತ್ತು ಫೋಟೋಗಳನ್ನ ತಕ್ಕೊಂಡೆ. ಪೂಜೆ ಮಾಡಿದಾಗ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಒಂಥರ ಮನಸ್ಸು ಹಗುರ ಅನಿಸುತ್ತೆ. ರಾತ್ರಿನೇ ತೋರಣ ಎಲ್ಲ ಬಾಗಿಲಿಗೆ ಕಟ್ಬಿಟ್ಟಿದ್ವಿ, ಬೆಳಗ್ಗೆ ಲೇಟಾಗುತ್ತೆ ಅಂತ. ಇವಾಗಲೇ ಬೇಡ, ಒಬ್ಬಟ್ಟು 1 ಗಂಟೆಗೆ ತಟ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಮಲಗಿದ್ದೆ ನಾನು. 1 ಗಂಟೆಗೆ ಊಟ ಮಾಡುವಾಗ ಒಬ್ಬಟ್ಟು ತಟ್ಕೊಂಡು ತಿನ್ನೋಣ ಬಿಸಿಯಾಗೆ ಅಂತ. ಹಾಗೆ 1 ಗಂಟೆ ಆಯಿತು ಅಂತ ಹಸ್ಬೆಂಡ್ ಹೇಳಿದ್ಮೇಲೆ ಕೆಳಗಡೆ ಹೋಗಿ ಒಬ್ಬಟ್ಟು ತಟ್ಟೋಣ ಅಂತ ಅತ್ತೆ ಮನೆಗೆ ಹೋದೆ. ಒಂದು ತಟ್ಟಿ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೈಲಿ ಫಸ್ಟು ಒಬ್ಬಟ್ಟು ತಟ್ಟಿದ್ವಿ. ಅದು ದೇವ್ರಿಗೆ ಇಡೋಣ ಅಂತ ದೇವ್ರಿಗೆ ಇಟ್ವಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ವಿ. ಇನ್ನು ಮಿಕ್ಕಿದ್ದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ವಿ, ಯಾಕೆಂದರೆ ಒಂದೇ ದಿವಸ ಎಲ್ಲ ತಿನ್ನೋದಕ್ಕಾಗೋದಿಲ್ಲ. ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ
ಒಬ್ಬಟ್ಟು ಚೆನ್ನಾಗಿತ್ತು, ಟೇಸ್ಟಿಯಾಗಿ ಎಲ್ಲ ಕರೆಕ್ಟಾಗಿತ್ತು. ಹೂರ್ಣ, ಕಂಟಕ, ಸ್ವೀಟು ಎಲ್ಲ. ಒಬ್ಬಟ್ಟು ಜೊತೆಗೆ ಪಲ್ಯಗಳು ಮಾಡಿದ್ವಿ, ಹುಳ್ಳಿಕಾಯಿ ಪಲ್ಯ, ಹಾಗೆ ಕಾಳುಗೊಜ್ಜು ಮತ್ತು ಕೋಸಂಬರಿ ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಹಬ್ಬ ಅಂದರೆ ಹಾಗೆ ಅಲ್ವಾ, ಎಲ್ಲ ಮಾಡಿದ್ರೇ ಒಂಥರ ಚೆಂದ, ಒಂಥರ ನೆಮ್ಮದಿ ಅಂತಲೂ ಅನಿಸುತ್ತೆ. ಒಬ್ಬಟ್ಟು ಸಾರು, ಅನ್ನ ಎಲ್ಲ ನಾರ್ಮಲಾಗೆ ಎಲ್ಲರ ಮನೇಲೂ ಮಾಡ್ತಾರೆ, ನಮ್ಮ ಮನೇಲೂ ಕೂಡ ಮಾಡಿದ್ವಿ. ಹಬ್ಬದ ದಿವಸ ಎಲ್ಲೂ ಹೋಗೋದು ಬೇಡ ಹೊರಗಡೆ ಅಂತ ರಿಲೇಟಿವ್ ಮನೆಗೆ ಹೋಗ್ಬೇಕಾಯ್ತು, ಬಟ್ ಹೋಗಿಲ್ಲ. ಅದು ಅಲ್ಲದೆ ಆಗಲೇ ಮಧ್ಯಾಹ್ನ ಆಗಿತ್ತು. ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋ ಕೂಡ ಲಾಸ್ಟ್ ಕ್ಲಿಪ್ ಇದೆ, ನೀವು ನೋಡ್ಬೋದು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಬರುತ್ತೆ, ನೋಟಿಫಿಕೇಷನ್ ನೋಡ್ಬೋದು. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ರುಚಿಯಾದ ಒಬ್ಬಟ್ಟು ರೆಡಿ ಆಗಿದೆ ನೋಡಿ ನಮ್ಮ ಮನೆಯಲ್ಲಿ. ಇದನ್ನು ನಾವು ದೇವ್ರಿಗಿಟ್ಟು ಪೂಜೆ ಮಾಡ್ತೀವಿ, ಆಮೇಲೆ ನಾವು ತಿಂತೀವಿ. ಹಾಗೆ ಒಬ್ಬಟ್ಟು ಜೊತೆಗೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ದೀನಿ ಆಲ್ರೆಡಿ. ಈಗ ತಟ್ಟೆಯಲ್ಲಿ ಇಟ್ಬಿಟ್ಟು ನಾನು ಒಂದು ಹಾಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಕರೆಕ್ಟಾಗಿ ಹಾಕೋಣ ಅಂತ ಅಂತೀನಿ. ಎಲ್ಲಿ ಎಡಿಟಿಂಗು, ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಗುತ್ತೆ. ಹಬ್ಬದ ದಿವಸ ಎಲ್ಲ ಕೆಲಸ ಇರುತ್ತೆ, ಮಾಡೋದಕ್ಕೆ ಆಗೋದಿಲ್ಲ. ಹಬ್ಬದ ದಿವಸ ಮೂವಿ ಹಾಕಿದ್ರು, ನೋಡೋಣ ಅಂತ ಕೂತ್ಕೊಂಡೆ, ಬಟ್ ನನಗೆ ಯಾಕೋ ಮೂವಿ ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ವಿ. ನಾವು ಹೊರಟಾಗ ಒಂದು 6:30 ಮೇಲಾಗಿತ್ತು, ಬೆಳಕಿತ್ತು. ನಾವು ಹೋದಾಗ ಕಾರಲ್ಲಿ ಹೋಗಿದ್ವಿ, ನಾನು, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನನ್ನ ಮಗ. ಮತ್ತು ದೇವಸ್ಥಾನ ಹತ್ರದಲ್ಲೇ ಇತ್ತು, ನಮ್ಮ ಮನೆ ಹತ್ರನೇ. ತುಂಬ ದೂರ ಏನು ಬೇಡ, ಅಷ್ಟೊತ್ತಿನಲ್ಲಿ ಟ್ರಾಫಿಕ್ ಇರುತ್ತೆ, ಹಾಗೆ ಬೇಗ ಬರ್ಬೋದು ಹೋಗ್ಬಿಟ್ಟು ಮನೆಗೆ ಅಂತ. ದೇವಸ್ಥಾನಕ್ಕೆ ರೀಚ್ ಆದ್ವಿ. ಒಂದು ಸೆಟ್ ಪೂಜೆ ಸಾಮಾನು ತೊಗೊಂಡಿದ್ವಿ, ಯಾಕಂದರೆ ಹೊಸ ವರ್ಷ ಪೂಜೆ ಮಾಡಿಸ್ಬೇಕು ಅಂತ. ಪೂಜೆ ಮಾಡಿಸಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ನನ್ನ ಮಗ ಬಾಳೆಹಣ್ಣು ಕೊಡು ಅಂತ ಅಳ್ತಿದ್ದ, ಕೊಟ್ವಿ, ತಿನ್ಕೊಂಡು ಕುಂತಿದ್ದ. ಒಂಚೂರು ಮುರಿಯೋಂಗಿಲ್ಲ ಬಾಳೆಹಣ್ಣು, ಅಳ್ತಾನೆ, ಯಾಕೆ ಮುರಿದೆ ಅಂತ ಕೇಳ್ತಾನೆ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.